ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಆಲ್ಟ್ರೇಷನ್ ಇತ್ತು. ಇವರು ಸೆಕೆಂಡ್ ಟೈಮ್ ಕೊಡ್ತಾ ಇರೋದು. ಫಸ್ಟ್ ಒಂದು ಹೊಲ್ಕೊಟ್ಟಿದ್ದೆ, ಚೆನ್ನಾಗಾಯ್ತು. ನಾನು ಅದು ಹೇಳ್ತೀನಿ ಇವರಿಗೆ, ಬೇಡ ನಾನು ಸ್ಟಿಚ್ ಮಾಡಲ್ಲ, ಒಂದು ಸ್ವಲ್ಪ ಏಜ್ ಆಗಿದೆ, ಸ್ಟಿಚ್ ಮಾಡಲ್ಲ ಅಂದರೆ ಇಲ್ಲ ಮಾಡಿಕೊಡಿ, ನೀವು ಚೆನ್ನಾಗಿ ಮಾಡಿಕೊಟ್ಟಿದ್ರ, ಮಿಕ್ಕಿದ್ದೇನೂ ಪ್ರಾಬ್ಲಮ್ ಇಲ್ಲ, ಸೇಮ್ ಇರಲಿ, ಇದೇನು ಅಳತೆ ಕೊಟ್ಟಿದ್ದೀರೋ ಅದಕ್ಕಿಂತ ಸ್ವಲ್ಪ ತೋಳಿನ ಉದ್ದ ಇಡಬೇಕಷ್ಟೇ, ಅಷ್ಟು ಬಿಟ್ಟರೇನು ಇಲ್ಲ ಅಂತ ಹೇಳಿದರು. ಓಕೆ, ಇದೇನಿದೆಯೋ ಸೇಮ್ ಸ್ಟಿಚ್ ಮಾಡೋದಕ್ಕೆ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಏನು ಹೇಳಿಲ್ಲ ಫ್ರೆಂಡ್ಸ್, ಎಲ್ಲ ಸೇಮ್ ಏನಿದೆಯೋ ಅದೇ ಹೇಳಿದ್ದಾರೆ. ಇಲ್ಲಿ ಎಷ್ಟಿದೆಯೋ ಅಷ್ಟೇ ಇಡಬೇಕು. ಈಗ ನಾನು ಯಾವ ರೀತಿ ಅಳತೆ ತೊಗೊಳ್ಳೋದು ಬ್ಲೌಸಲ್ಲಿ, ಮತ್ತು ಯಾವ ರೀತಿ ಏನು ಆಲ್ಟ್ರೇಷನ್ ಹೇಳಿದ್ರು ಅದನ್ನು ಯಾವ ರೀತಿ ತೊಗೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ತೋಳೋದು ಮಾತ್ರ 8.5 ಹೇಳಿದ್ದಾರೆ, ಅಷ್ಟು ಬಿಟ್ಟರೆ ಏನೂ ಇಲ್ಲ, 8.5 ಹೇಳಿದ್ದಾರೆ. ಅದೊಂದು ಮಾತ್ರ ನೋಡ್ಕೊಳ್ಳೋಣ. ತೋಳಿನ ಉದ್ದ ಬಂದು ಇಲ್ಲಿ ಬಂದು 6 ಇಂಚ್ ಇದೆ, ನಾನು ರೆಡಿ ಬಂದು 8.5 ತೊಗೊಬೇಕು. ಅದಕ್ಕೆ ಮಾರ್ಜಿನ್ಗೆ ಅಂತ ಎಕ್ಸ್ಟ್ರಾ ಸೇರಿಸ್ಬೇಕು. ಈಗ ನಾನು ತೋಳಿಗೆ ಫೋಲ್ಡಿಂಗನ್ನು ಮಾಡ್ಕೊತಾ ಇದ್ದೀನಿ. ತೋಳಿಗೆ ನಾನು ಇಲ್ಲಿ 1.25 ಮೀಟರ್ಸ್ ಲೈನಿಂಗನ್ನು ತರಿಸಿರೋದ್ರಿಂದ ನೋಡಿ, 1.25 ಮೀಟರ್ಸ್ ಲೈನಿಂಗನ್ನು ತರಿಸಿದ್ದೀನಿ. ಹಂಗಾಗಿ ನಾವು ಫೋಲ್ಡಿಂಗನ್ನು ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊತೀನಿ. ಅಂದರೆ ಈ ಥರ ಮಾಡ್ಕೊಳೋದ್ರಿಂದ ನಮಗೆ ಇದು ಏನಾಗಲ್ಲ, ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡಬೇಕು ಅಂತ ಆಗಲಿ. ಮತ್ತು ತೋಳಿಗೆ ಪಫ್ ಸ್ಲೀವ್ಸ್ ಎಲ್ಲ ಹೇಳ್ತಾರೆ, ಈಗ ಮೇಲ್ಗಡೆ ಒಂದು 4-5 ಆ ಥರ ಎಲ್ಲ ಮಾಡಬೇಕು ಅಂದಾಗ ಈ ರೀತಿ ತಗೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ನಾವು ಕಟಿಂಗ್ ಮಾಡೋಣ. ತೋಳಿನ ಉದ್ದ 8.5 ಹೇಳಿದ್ದಾರೆ, ಇಲ್ಲೇ ನೋಡ್ಕೊಳೋಷ್ಟಿಲ್ಲ. ಉದ್ದ 8.5 ಏನಿದೆ ಅದಕ್ಕೆ 1 ಇಂಚನ್ನು ಸೇರಿಸಿ 9.5ಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. 4 ಲೇಯರ್ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡೋಣ. ಚೆಕ್ ಮಾಡಿಕೊಂಡು ನೋಡಿ, 8.5 ರೆಡಿ ಬಂದು 1 ಇಂಚ್ ಸೇರಿಸಿ 9.5ಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಡೌನಿಂಗನ್ನು ಬಂದು 3 ಇಂಚನ್ನು ತಗೊತಾ ಇದ್ದೀನಿ. ಇಷ್ಟಕ್ಕೆಲ್ಲ ನಾವು 3 ಇಂಚು ಡೌನಿಂಗನ್ನು ತೆಗೆದುಕೊಂಡ್ರೆ ಸಾಕಾಗತ್ತೆ. ಇಲ್ಲಿಂದ 3 ಇಂಚ್ಗೆ ನಾನೊಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಈಗ ಆರ್ಮೋಲ್ ಏನು ರೌಂಡಿಂಗ್ ಇರುತ್ತೆ ಇದನ್ನು ನಾವು ಅಲ್ಲಿ ನೋಡ್ಕೊಬೇಕಾಗತ್ತೆ. ನೋಡಿಕೊಂಡು 7.5 ಇದೆ ಫ್ರೆಂಡ್ಸ್, 7.5 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಮಾರ್ಕನ್ನು 1 ಪಾಯಿಂಟ್ ಕಡಿಮೆ ನನಗೆ ಇಟ್ಕೊಳ್ಳಿ, ಯಾಕಂದರೆ ಹಿಂಗೆ ಜಾಸ್ತಿ ಇರುತ್ತಲ್ವಾ, ಹಂಗಾಗಿ ಒಂದು ನೀಟಾಗಿ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಈಗ ನಾವು ಇದನ್ನು ಕಟಿಂಗ್ ಮಾಡೋಣ. ತೋಳಿನ ಮುಂಭಾಗ ಬಂದು ಇದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇಡಬೇಕಾಗುತ್ತೆ, ಯಾಕಂದರೆ ಇದು ಒಂದು ಸ್ವಲ್ಪ ಇದಿದೆಯಲ್ವಾ ತೋಳಿನ ಉದ್ದ, ಹಿಂಗೆ ಇಟ್ಕೊತಾ ಇದ್ದೀನಿ. +2 ಇಂಚಸ್ ಮಾರ್ಜಿನ್ಗೋಸ್ಕರ. ಇಲ್ಲೂ ಅಷ್ಟೇ ತೋಳಿಂದು ಕೆಳಗಡೆ ಈ ರೀತಿನೇ ಮಾಡ್ಕೊಳ್ಳಿ. ಈಗ ಇದನ್ನು ನಾವು ಎತ್ತಿಟ್ಕೊಳ್ಳೋಣ. ನೀವೇನಾದರೂ ಅಕಸ್ಮಾತು ಬೆಲ್ಟ್ ಪಟ್ಟಿಗೆ ಬೇಕು ಅಂದರೆ, ನಾನು ಬೆಲ್ಟ್ ಪಟ್ಟಿಗೆ ನೋಡಿ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ 1 ಲೇಯರ್ ಸಿಗುತ್ತೆ, ಇಲ್ಲಿ ಇನ್ನೊಂದು ಲೇಯರ್ ಬೆಲ್ಟ್ ಪಟ್ಟಿಗೆ ನಾವು ಆರಾಮಾಗಿ ಕಟ್ ಮಾಡ್ಕೊಬೋದು. ಉಳಿದಿರೋಂತಹ ಬಟ್ಟೆ ಏನಿದೆ ಅದನ್ನು ನಾನಿಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ. ಲೈನಿಂಗ್ 1.25 ಮೀಟ್ರ್ ತೊಗೊಳೋದ್ರಿಂದ, ಎಷ್ಟು 1/4 ಇಂಚ್ ಜಾಸ್ತಿ ತೆಗೆದುಕೊಳೋದ್ರಿಂದ ಎಷ್ಟೊಂದು ಬೆನಿಫಿಟ್ ಅಂದರೆ, ನಾವು ಅಕಸ್ಮಾತು ಇದು ಕ್ಯಾನ್ವಾಸ್ ಕೊಡ್ತೀವಿ ಅಂದರೂ ಕೂಡ ತುಂಬಾ ಯೂಸ್ ಆಗುತ್ತೆ. ಅದು ಇಟ್ಕೊಂಡು ಈಗ ನಾನು ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಉದ್ದ ಒಂದು ಸ್ವಲ್ಪ ಅಂತಿದ್ರು ಉದ್ದ ಇಡೀ ಅಂತ. ಓಕೆ, ನೋಡೋಣ, 1/4 ಇಂಚ್ ಎಕ್ಸ್ಟ್ರಾ ಇಡ್ತೀನಿ ಅಷ್ಟೇ. ನೋಡಿ, ಬ್ಲೌಸ್ ಏನಿದೆಯೋ ಅದನ್ನ ಇಟ್ಬಿಟ್ಟು ಮಾರ್ಕ್ ಹಾಕಿ ಅಲ್ಲಿಂದ 1 ಇಂಚು ಒಂದು ಸ್ವಲ್ಪ ಜಾಸ್ತಿ ತೊಗೊತಾ ಇದ್ದೀನಿ, 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಷ್ಟೇ, ತುಂಬ ಏನಿಲ್ಲ. ಈಗ ನೆಕ್ಕು ಶೋಲ್ಡರ್ ತೆಗೆದುಕೊಳ್ಳೋಣ. ನೆಕ್ ಬಂದು ಇವ್ರಿಗೆ ಯಾವುದೇ ಒಂದು ಇದು ಬೇಡ ಅಂತ ಹೇಳಿದ್ದಾರೆ, ಏನು ಡೋರಿ ಅದೆಲ್ಲ ಏನೂ ಇಡೋಂಗಿಲ್ಲ. ಹಂಗಾಗಿ ನಾನಿಲ್ಲಿ 1.25ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಮತ್ತು 3 ಶೋಲ್ಡರ್ ಇವ್ರಿಗೆ ಜಾಸ್ತಿ ದೊಡ್ಡದು ಬೇಕಂತೆ. ನೋಡಿ, ಇಲ್ಲಿ ಶೋಲ್ಡರ್ ಒಂದು ಸ್ವಲ್ಪ ದೊಡ್ಡದಿಡಿ ಅಂತ ಹೇಳ್ತಿರ್ತಾರೆ, ಹಂಗಾಗಿ ದೊಡ್ಡದಿಡ್ತಾ ಇದ್ದೀನಿ. ಇಲ್ಲಿ ರೆಡಿ 3 ಇಂಚ್ ಇದೆ ಫ್ರೆಂಡ್ಸ್, 3.25 ತೊಗೊತಾ ಇದ್ದೀನಿ ನಾನು.
3:15 ಅಥವಾ 3:45ವರೆಗೂ ಹೋಗ್ಬೋದು ನಾವು. 3:15 3:45ವರೆಗೂ ಹೋಗ್ತೀನಿ. ಒಂದು ಸ್ವಲ್ಪ ಜಾಸ್ತಿನೇ ತೊಗೊತೀನಿ. ಚೆಸ್ಟ್ ಬಂದು ನೋಡ್ಕೊಳ್ಳೋಣ. ರಿಂಗ್ ಕಡೆ ನೋಡ್ಕೊತೀನಿ. ಚೆಸ್ಟ್ ಬಂದು 10 ಇಂಚಿದೆ ಫ್ರೆಂಡ್ಸ್. ಅವರು ಸಣ್ಣಗೆ ಇದ್ದಾರೆ, 10 ಏನು ಬೇಕಾಗಿಲ್ಲ. 9:15 ಇದೆ ಫ್ರೆಂಡ್ಸ್. 9:15ಗೆ ಬ್ಯಾಕ್ ಪಾರ್ಟಲ್ಲಿ 9 ಇಟ್ಕೊತಾ ಇದ್ದೀನಿ. 1/2 ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ನಾನು. ಕ್ಲೀನಾಗಿ 2 ಇಂಚಸ್ಗೆ ಇದನ್ನು ಹಾಕ್ಕೊಳ್ಳಿ. ಇಲ್ಲಿಂದ ಬಂದು ಇವ್ರಿಗೆ ಒಂದು ಸ್ವಲ್ಪ 5:15 ಅಥವಾ 5:45ಗೆ ನಾನೊಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ 2 ಇಂಚು ಡೀಪು ಅಷ್ಟೇ. ಇವ್ರಿಗೆ ಎಷ್ಟು ಬೇಕೋ ಅಷ್ಟೇ ಇಡೋಣ, ತುಂಬ ಜಾಸ್ತಿ ಎಲ್ಲ ಬೇಡ. ತುಂಬ ಜಾಸ್ತಿ ಬೇಡ ಅಂತ ಹೇಳಿದ್ರು. ನಾನು ಕೆಳಗಡೆಯಿಂದ ತೊಗೊತೀನಿ. 4 ಇಂಚು 4:15 ಇದೆ ಕರೆಕ್ಟಾಗಿ. 4:15 4:15. ನಾನು 1/4 ಇಂಚು ಒಂದು ಸ್ವಲ್ಪ ಜಾಸ್ತಿ ಇಟ್ಟಿರೋದ್ರಿಂದ ಕೆಳಗಡೆಯಿಂದ 4:15 1 ಇಂಚು 5:15ಗೆ ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ಅಂದರೆ ನಾವು 1 ಇಂಚ್ ಸೇರಿಸ್ಕೊಬೇಕಲ್ವಾ ಮಾರ್ಜಿನ್ಗೂ ಸೇರಿ, ಹಾಗಾಗಿ 4:15 5:15ಗೆ ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಲೈನ್ ಎಳ್ಕೊಳ್ಳಿ. ಏನಂದರೆ ಮೇಲೆ 1:45 ತೆಗೆದುಕೊಂಡಿದ್ದೀನಿ, ಕೆಳಗಡೆ ಒಂದು 2:45ವರೆಗೂ ನಾವಿಲ್ಲಿ ತೆಗೆದುಕೊಳ್ಳೋಣ. ಬ್ರಾಡ್ ಬೇಕು ಅಂದರೆ ತೊಗೊಬೇಕು. ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಡೋಣ. ಶೇಪ್ ಕೊಟ್ಕೊಳ್ಳಿ ನೀಟಾಗಿ. ಇಲ್ಲಿ ಆರ್ಮೋಲ್ ಬಂದು 1:15ಗೆ ನಾನಿಲ್ಲೊಂದು ಮಾರ್ಕನ್ನು ಹಾಕ್ಕೊಂಡು ಸ್ವಲ್ಪ ಈ ಥರ ಶೇಪನ್ನು ಕೊಟ್ಕೊಳ್ಳಿ. ಈಗ ನಮ್ಮದು ಬ್ಯಾಕ್ ಪಾರ್ಟ್ ಮುಗೀತು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಇದಾಯಿತು. ಇಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ತೀನಿ ಈ ಥರ. ಈಗ ನಮ್ಮದು ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟನ್ನು ರೆಡಿ ಮಾಡೋಣ. ಏನು ಉಳಿದಿರುತ್ತೋ ಲೈನಿಂಗ್ ಅದನ್ನು ಇಲ್ಲಿ ಇಟ್ಕೊತಾ ಇದ್ದೀನಿ. ಲೋಯರ್ ಚೆಸ್ಟ್ ಮಿಕ್ಕಿದೆಲ್ಲ ಚೆಸ್ಟೆಲ್ಲ ಅವ್ರು ತುಂಬ ಚಿಕ್ಕದು ಇರೋದ್ರಿಂದ ಜಾಸ್ತಿ ಎಲ್ಲ ಲೋಯರ್ ಚೆಸ್ಟ್ ಎಲ್ಲ ಬೇಕಾಗಿಲ್ಲ. ಈಗ ಇದರೊಳಗೆ ನಾವು ಲೋಯರ್ ಚೆಸ್ಟ್ ಎಷ್ಟಿದೆಯೋ ಅಷ್ಟನ್ನು ತೆಗೆದುಕೊಂಡು ಅದಕ್ಕೆ 1 ಇಂಚನ್ನು ಆ್ಯಡ್ ಮಾಡ್ತೀನಿ. ಇಲ್ಲಿಂದ ನೋಡಿ ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಎಳೆದೇ ನೋಡ್ಕೊಳ್ಳಿ. ಇಲ್ಲಿಗೆ ಎಲ್ಲಿಗೆ ಬರ್ತಾ ಇದೆಯೋ ಲೋಯರ್ ಚೆಸ್ಟ್ ಅಲ್ಲಿಗೆ ಒಂದು ಮಾರ್ಕ್ ಹಾಕಿ ಅಲ್ಲಿಂದ 1 ಇಂಚ್ಗೆ ಹಾಕ್ಕೊತಾ ಇದ್ದೀನಿ ಮಾರ್ಜಿನ್ಗೆ ಅಂದ್ಬಿಟ್ಟು. ಅಲ್ಲಿಂದ 3 ಇಂಚಸ್ಸು ತೊಗೊಬೇಕಾಗುತ್ತೆ ನಾವು. ಟೋಟಲಾಗಿ 3 ಇಂಚಸ್ ನೋಡಿ. ಇಷ್ಟು ನಮಗೆ ಬೇಕಾಗಿರೋಂತಹ ಬಟ್ಟೆ. ಈಗ ಇಲ್ಲಿ ಒಂದು ಲೈನನ್ನು ಎಳ್ಕೊತಾ ಇದ್ದೀನಿ ನಾನು. ಸೆಂಟ್ರಲ್ಲಿ 3 ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ಕೊತೀನಿ. ಸೆಂಟ್ರಲ್ ಹಾಕ್ಕೊಳ್ಳಿ. ಬೆಡ್ ಪಟ್ಟಿ ಸೆಂಟ್ರಲ್ 3 ಇಂಚ್ ಇರಲಿ, ಇಲ್ಲಿ ಬಂದು 4 ಇಂಚ್ ಇರಲಿ, ಇಲ್ಲಿ ಸೈಡಲ್ಲಿ ಬಂದು 3 ಇಂಚು ಅಥವಾ 3:15ವರೆಗೂ ನೀವು ಹಾಕ್ಕೊಬೋದು, ತೊಂದರೆ ಇಲ್ಲ. ಈಗ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ. ನೋಡಿ, ಇಲ್ಲಿ ನೆಕ್ಕಿಗೆ ನಾನು 2:15 ತಗೊತಾ ಇದ್ದೀನಿ. ಶೋಲ್ಡರ್ ಇಲ್ಲೇನು ತೆಗೆದುಕೊಂಡಿದ್ದೆ ಸೇಮೇ ಇಡ್ತೀನಿ ಫ್ರೆಂಡ್ಸ್. ಅದರೊಳಗೆ ಯಾವುದೇ ಚೇಂಜಸ್ ಮಾಡಬೇಡಿ, ಸೇಮ್ ಇರಲಿ. ಅದೆಷ್ಟಿದೆಯೋ ಅಷ್ಟೇ ನೀಟಾಗಿ ಹಿಂಗೆ ಇಟ್ಕೊತಾ ಇದ್ದೀನಿ. ಎಷ್ಟಿದೆ ಒಂದು ಸಲ ಚೆಕ್ ಮಾಡ್ಕೊತೀನಿ ನಾನು. ನೋಡಿ, ಹತ್ತತ್ರ 3:45 ಒಂದು ಪಾಯಿಂಟ್ ಕಡಿಮೆ ಮಾಡ್ತೀನಿ. 3:15ಗಿಂತ ಒಂದು ಪಾಯಿಂಟ್ ಜಾಸ್ತಿ ಇಟ್ಕೊಂಡಿದ್ದೀನಿ. ಇಲ್ಲೂ ಕೂಡ ಆರ್ಮೋಲ್ ಏನು 6 ತೊಗೊಂಡಿದ್ದೆ ಬ್ಯಾಕಲ್ಲಿ ಅಷ್ಟನ್ನೇ ಇಲ್ಲೂ ಕೂಡ ತೊಗೊತೀನಿ.
ಎದೆ ಸುತ್ತಳತೆ ಬಂದು 9.5 ಇತ್ತು. ಈ ಫ್ರಂಟಲ್ಲಿ 10 ಇಂಚ್ ಇಟ್ಕೊಳ್ಳೋಣ, 1/2 ಇಂಚ್ ಎಕ್ಸ್ಟ್ರಾ ಪ್ಲಸ್ 2 ಇಂಚಸ್ ಮಾರ್ಜಿನ್ಗೋಸ್ಕರ. ಇಲ್ಲಿ ಬಂದು ನೆಕ್ ಡೀಪ್ ಬಂದು 7 ಇಂಚಸ್ವರೆಗೂ ಇರ್ತೀನಿ. ಇವ್ರು ಡೀಪ್ ಇಟ್ಕೊತಾರೆ, ಚೆಸ್ಟೆಲ್ಲ ಇಲ್ಲ, ಡೀಪ್ ಇಟ್ಕೊತಾರೆ. ಇಲ್ಲಿ ಇಡ್ತಾ ಇದ್ದೀನಿ. ಸ್ವಲ್ಪ ಬ್ರಾಡ್ ಮಾಡಿದ್ದೀನಿ, ಈ ಥರ ಮಾಡಿದ್ದೀನಿ, ಸ್ವಲ್ಪ ಬ್ರಾಡ್ ಕೊಟ್ಟಿದ್ದೀನಿ. ಇಲ್ಲಿ ಬಂದು ನಾರ್ಮಲಾಗಿ ಏನು ಶೇಪ್ ಹಾಕ್ತೀವೋ ಅದನ್ನು ಹಾಕ್ಕೊಳ್ಳಿ. ಫಸ್ಟ್ ಶೇಪ್ ಏನಿರುತ್ತೋ ಅದನ್ನ ಹಾಕೊಂಬಿಡಿ, ಅದರಲ್ಲೇನೂ ಇದಿರಲ್ಲ. ಆಮೇಲೆ ನಾವು 1 ಇಂಚ್ಗೆ ಮಾರ್ಕಿಂಗನ್ನು ಹಾಕಿ ಇಲ್ಲಿಂದ 1 ಇಂಚ್ಗೆ ಹಾಕ್ಕೊಂಡು ಸೆಂಟ್ರಿಗೆ ತೊಗೊತಾ ಇದ್ದೀನಿ. ಇಲ್ಲಿಂದ 3 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಮತ್ತು 2 ಇಂಚಸ್ಸು ಇವ್ರಿಗೇನಂದರೆ ಚೆಸ್ಟ್ ಇಲ್ಲ, ಹಂಗಾಗಿ 2 ಇಂಚ್ 1 ಇಂಚ್ ಮಾತ್ರನೇ ಹಿಡಿತೀನಿ ನಾನಿಲ್ಲಿ. ಚೆಸ್ಟು 1 ಇಂಚ್ ಹಿಡಿತಾ ಇದ್ದೀನಿ, ಟೋಟಲಾಗಿ 2 ಇಂಚಸ್ ಹಿಡಿತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಯಿತು, ಕಡಿಮೆ ಹಿಡಿತೀನಿ ಫ್ರೆಂಡ್ಸ್, ಯಾಕಂದರೆ ಇವ್ರಿಗೆ ಚೆಸ್ಟ್ ಇಲ್ಲ, ಹಂಗಾಗಿ ಕಡಿಮೆನೇ ಹಿಡಿತೀನಿ. ಮತ್ತು ಈ ಲೈನು ನೋಡಿಕೊಂಡು ಇದು ಅಷ್ಟೇ, ತುಂಬ ಜಾಸ್ತಿ ಲೈನು ಬೇಡ, ಡಾಟ್ ಹಿಡಿಯೋದು ನೋಡಿ, ಈ ರೀತಿ ಕಟ್ ಮಾಡ್ಕೊತೀನಿ, ಸಾಕಾಗುತ್ತೆ ಇಷ್ಟೇನೇ. ಬೆಲ್ಟ್ ಪಟ್ಟಿ ಆಯಿತು. ತುಂಬ ದೊಡ್ಡದಾಗಲಿಲ್ವಾ ಅಂತ ನೀವು ಅಂದರೆ, ಇಲ್ಲ, ಅವ್ರು ಇಟ್ಕೊತಾರೆ ಎಷ್ಟು ದೊಡ್ಡದು. ನೋಡಿ, ಇಲ್ಲಿ ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ, ತೋಳನ್ನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಈ ಥರದ ಬಟ್ಟೆನೆಲ್ಲ ಏನಪ್ಪ ಅಂದರೆ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ನೀಟಾಗಿ, ಹಿಂಗೆ ಇಟ್ಕೊಂಡು. ಈಗ ಬಾಡಿ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋಣ. ಇದು ಅಷ್ಟೇ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ತೀನಿ. ಇದೊಂದು ಸ್ವಲ್ಪ ಬಟ್ಟೆ ಹೆಂಗಪ್ಪ ಅಂದರೆ ಸುಕ್ಲು ಥರ ಆಗುತ್ತೆ, ಸುಕ್ಕು ಆಗುತ್ತೆ. ಕ್ಲೀನಾಗಿ ಪ್ರೆಸ್ಸಿಂಗ್ ಮಾಡ್ಕೊತೀನಿ ನಾನು ಫಸ್ಟು. ಇಲ್ಲಿ ನೋಡಿ, ಬಟ್ಟೆ ಇಟ್ಟಿದ್ದೀನಿ, ಫುಲ್ ಇಟ್ಟಿದ್ದೀನಿ, ಕರೆಕ್ಟಾಗಿ ಆಗ್ತಾಯಿದೆ ಇದು. ಅಂದರೆ ಇದು ಕರೆಕ್ಟಾಗಿ ಆಗ್ತಾ ಇರೋದ್ರಿಂದ ಇದನ್ನು ನಾನು ಕಟ್ ಮಾಡ್ಕೊಂಬಿಡ್ತೀನಿ. ಮತ್ತು ಇದು ಫ್ರಂಟ್ ಪಾರ್ಟು ಮತ್ತು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊತೀನಿ. ಇಲ್ಲೂ ಅಷ್ಟೇ ಸಾಕಾಗುತ್ತೆ ಇದು. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ. ಏನಾದರೂ ಆಲ್ಟ್ರೇಷನ್ ಹೇಳಿದರೆ ಅದ್ರ ಪ್ರಕಾರ ಯಾವ ರೀತಿ
ಕಟ್ ಮಾಡಬೇಕು ಅಂತ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೇರೆಯವ್ರಿಗೂ ಕೂಡ ಅದೇ ರೀತಿ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.